ಇಟಿವಿ ಭಾರತಕ್ಕೆ ಸ್ವಾಗತ. ಇದು ನ್ಯೂಸ್ ಟೈಮ್. ರಾಜ್ಯ ಚುನಾವಣಾ ಅಖಾಡಕ್ಕೆ ಅಮಿತ್ ಶಾ ಎಂಟ್ರಿ. ಬಿಜೆಪಿ ಜೆಡಿಎಸ್ ನಾಯಕರೊಂದಿಗೆ ಮಹತ್ವದ ಸಭೆ. ಒಗ್ಗಟ್ಟಿನ ಮಂತ್ರ. ಎಲ್ಲ 28 ಕ್ಷೇತ್ರಗಳಲ್ಲಿ ಗೆಲುವಿನ ವಿಶ್ವಾಸ. ಬಿಜೆಪಿ ರೆಬೆಲ್ಸ್ ಜೊತೆ ಅಮಿತ್ ಶಾ ಸಮಾಲೋಚನೆ. ಕ್ಷೇತ್ರವಾರು ನಾಯಕರ ಅಭಿಪ್ರಾಯ ಸಂಗ್ರಹ. ದೆಹಲಿಗೆ ಬರಲು ಈಶ್ವರಪ್ಪಗೆ ಬುಲಾವ್. 5 ಪೈಸೆ ಬರಗಾಲದ ಪರಿಹಾರ ಬಂದಿಲ್ಲ. ಕನ್ನಡಿಗರ ಮತ ಕೇಳಲು ಯಾವ ನೈತಿಕತೆ ಇದೆ? ಕೇಂದ್ರ ಸಚಿವ ಅಮಿತ್ ಶಾ ವಿರುದ್ಧ ಸಿಎಂ ಕಿಡಿ. ಮುಂದಿನ 4 ವರ್ಷಕ್ಕೆ ನನಗೆ 83 ವಯಸ್ಸು. ಇಷ್ಟೊಂದು ಉತ್ಸಾಹದಿಂದ ಕೆಲಸ ಮಾಡಲು ಆಗಲ್ಲ. ಚುನಾವಣಾ ರಾಜಕಾರಣ ಸಾಕು ಎಂದ ಸಿದ್ದರಾಮಯ್ಯ. ಕೇಂದ್ರ ಸಚಿವ ಜೋಶಿ ವಿರುದ್ಧ ಹೋರಾಟ ಆರಂಭ. ನ್ಯಾಯ ಸಿಗುವವರೆಗೂ ಕೊರಳಲ್ಲಿ ಮಾಲೆ ಹಾಕಲ್ಲ. ಧಾರವಾಡ ಕ್ಷೇತ್ರದ ಸ್ಪರ್ಧೆ ಬಗ್ಗೆಯೂ ಚಿಂತನೆಯಿಂದ ದಿಂಗಾಲೇಶ್ವರ ಸ್ವಾಮೀಜಿ. ಕೆಪಿಎಸ್ಸಿ ಸದಸ್ಯತ್ವದ ಆಮಿಷ. ಸಿಎಂ ರಾಜ್ಯಪಾಲರ ಹೆಸರಲ್ಲಿ ನಕಲಿ ಆದೇಶ. 4 ಕೋಟಿ ರೂಪಾಯಿ ವಂಚಿಸಿದ 4 ಬಂಧನ. ಛತ್ತೀಸ್ಗಢದಲ್ಲಿ ಮತ್ತೆ ಗುಂಡಿನ ಕಾಳಗ. 9 ನಕ್ಸಲರು ಫಿನಿಶ್. ಭದ್ರತಾ ಪಡೆಗಳ ಕಾರ್ಯಾಚರಣೆ ಯಶಸ್ವಿ. ದೆಹಲಿ ಮದ್ಯ ನೀತಿ ಹಗರಣ. ರಾಜ್ಯಸಭೆ ಸದಸ್ಯ ಸಂಜಯ್ ಸಿಂಗ್ಗೆ ಬೇಲ್. ಸಿಎಂ ಕೇಜ್ರಿವಾಲ್ಗೆ ತಿಹಾರ್ ಜೈಲಿನಲ್ಲಿ ಪ್ರತ್ಯೇಕ ಕೊಠಡಿ. ಚೀನಾದಿಂದ ಮತ್ತೆ ಖ್ಯಾತೆ. ಅರುಣಾಚಲ ಪ್ರದೇಶದ 30 ಪ್ರದೇಶಗಳಿಗೆ ಮರುನಾಮಕರಣ. ಅರ್ಥಹೀನ ಪ್ರಯತ್ನ ಎಂದು ಭಾರತದ ತಿರುಗೇಟು. ಐಪಿಎಲ್ ವೇಳಾಪಟ್ಟಿ ಬದಲಾವಣೆ. ಕೋಲ್ಕತ್ತಾ ರಾಜಸ್ಥಾನದ ಪಂದ್ಯ ಏಪ್ರಿಲ್ 16ಕ್ಕೆ ನಿಗದಿ. ಗುಜರಾತ್ ಡೆಲ್ಲಿ ಮ್ಯಾಚ್ ಏಪ್ರಿಲ್ 17ಕ್ಕೆ ಮುಂದೂಡಿಕೆ. ಹೆಚ್ಚಿನ ಸುದ್ದಿಗಳಿಗಾಗಿ etvbharat.com ಗೆ ಲಾಗಿನ್ ಆಗಿ.